ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡಿರ್ಬೋದು ಇಲ್ಲಿ ಆಲೂಗಡ್ಡೆ ನಾನು ಇದನ್ನು ಒಂದು 2 ವಿಜಿಲ್ ಮಾಡಿಸಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಒಂದು ಆಲೂ ರೋಸ್ಟು ಅಂದರೆ ಇದು ನಮಗೆ ಚಿತ್ರಾನ್ನಕ್ಕೂ ಬರುತ್ತೆ ಮತ್ತು ಟೈಮ್ ಪಾಸಿಗೂ ಆಗುತ್ತೆ. ಮತ್ತು ನೀವು ಬೇಕಿದ್ರೆ ಅನ್ನೋ ಜೊತೆಗೆ ಸೈಡ್ನಲ್ಲೂ ಇದು ಯೂಸ್ ಮಾಡ್ಬೋದು. ಹಾಗಾಗಿ ನಾನು ಬೇಯಿಸ್ಕೊಂಡಿರುವಂತಹ ಆಲೂಗಡ್ಡೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು, ಇದು ಆಪ್ಷನ್, ಲಿಂಬೆಹಣ್ಣು ಬೇಕಾದರೆ ಯೂಸ್ ಮಾಡಿರಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಒಂದು ಅರ್ಧ ಲಿಂಬೆಹಣ್ಣು. ಇಲ್ಲಿ ನೋಡ್ಬೋದು ಇದು ಸಾಂಬಾರು ಪುಡಿ ಒಂದು ಅರ್ಧ ಟೀ ಸ್ಪೂನು, ಹಿಂಗಿದೆ ರೀ ಒಂದು 1/4 ಟೀ ಸ್ಪೂನು, 1 ಸ್ಪೂನು ಉದ್ದಿನಬೇಳೆ, 1/4 ಸ್ಪೂನು ಸಾಸಿವೆ, ಇಲ್ಲಿ 1 ಸ್ಪೂನು ಹಸಿಮೆಣಸಿನ ಖಾರದ ಪುಡಿ. ಇದು ಖಾರದ ಪುಡಿ ಆಪ್ಷನು, ನೀವು ಸಾಂಬಾರು ಪುಡಿ ಹಾಕಿದ್ರೆ ಸಾಂಬಾರು ಪುಡಿನೇ ಹಾಕ್ಕೋಬೋದು. ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಮತ್ತು ಕಲರ್ ಬರ್ತದೆ ಅಂಥೇಳಿ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿಯನ್ನು ನಾನು ಇಟ್ಕೊಂಡಿದ್ದೇನೆ. ಇದು 1/4 ಚಮಚದಷ್ಟು ಅರಿಶಿನ, ಇದು ಒಂದು 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಧನಿಯಾ ಪುಡಿ. ಇಷ್ಟೆಲ್ಲ ನಮಗೆ ಮಾಡಲಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇಲ್ಲಿ ನೋಡ್ಬೋದು ಇದಕ್ಕೆ ಒಂದು ಕಾಂಬಿನೇಷನ್. ಮತ್ತು ಇದು ಕಾಂಬಿನೇಷನ್ ಎದಕ್ಕಂತಂದರೆ ನಾವೀಗ ಬೋಂಡಾಗಳು ಮಾಡಿದ್ದೇವೆ ನೋಡ್ರಿ, ಕಡಲೆಬೇಳೆ ವಡೆ ಅದು ಮಾಡಿದ್ದೇವೆ ನೋಡ್ರಿ, ಅದಕ್ಕೆಲ್ಲ ಇದೊಂದು ಕಾಂಬಿನೇಷನ್ನು. ಮಾವಿನಕಾಯಿ ಅದು ಕಾಯಿದ್ದು ತಂದಿದ್ದೆ, ಅದು ಚೂರು ಹಣ್ಣಾಗಿದೆ, ನಾನು ತುರಿದ್ಬಿಟ್ಟು ಇಟ್ಕೊಂಡಿದ್ದೇನೆ. ಇದು ತುರಿದಿದ್ದೊಂದು ಅರ್ಧ ಮಾವಿನ ಹಣ್ಣು ಕಾಯ್ದು ತುರಿದಿಟ್ಕೊಂಡಿರೋದು, ಮತ್ತು ಇಲ್ಲೊಂದು ಸ್ವಲ್ಪ ಕಾಯಿ ತುರಿ. ಇಲ್ಲಿ ಇದು ಸಾಂಬಾರು ಈರುಳ್ಳಿ ಒಂದು 4, ಸ್ವಲ್ಪನೇ ಒಂದು 3 ಹಸಿಮೆಣಸು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ನಾನು ಇದ್ರ ಜೊತೆಗೆ ಕಾಂಬಿನೇಷನ್ ಅಂತ ಮಾಡ್ತಾಯಿದ್ದೀನಿ. ಮತ್ತು ಎಲ್ಲದಕ್ಕೂ ಇದು ಒಂಥರ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದು ನೋಡಿರಿ, ಇದು ಅರಿಯ ಕಲ್ಲು ಬರುತ್ತೆ ನೋಡ್ರಿ, ಅದ್ರಾಗ ಅರೆದ್ರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ನಮ್ಮ ಹತ್ರ ಅರಿಯ ಕಲ್ಲಿಲ್ಲ ಅಂಥೇಳಿ ನಾನು ಇದನ್ನು ಮಿಕ್ಸಿ ಒಳಗೆ ಹಾಕ್ತೀನಿ ರೀ. ಈಗ ಫಸ್ಟಿಗೆ ನಾವು ಆಲೂಗಡ್ಡೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ರೀ. ನಮ್ಮದು ಮ್ಯಾರಿನೇಟ್ ಮಾಡೋಕ್ಕೆ ಒಂದು ಬೌಲ್ ತೊಗೊಂಡಿದ್ದೀನಿ ರೀ. ಈಗ ನಾವು ಇಟ್ಕೊಂಡಿದ್ದು ನೋಡ್ರಿ ಇವೆಲ್ಲ ಪುಡಿಗಳು ಇದರೊಳಗೆ ಹಾಕೊಳ್ಳೋಣ. ಪುಡಿಗಳು ಹಾಕಿದ್ಮೇಲೆ ಇದಕ್ಕೆ ಇದು ಸಾಂಬಾರು ಪುಡಿ ಮತ್ತು ಇದ್ರ ಪುಡಿ ಹಾಕ್ಕೊಂಡೇವಲ್ರಿ, ಹಿಂಗು ಎಲ್ಲ ಹಾಕ್ಕೊಂಡೆವು. ಇದನ್ನು ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಇದು ನೋಡ್ಕೊಂಡು ಲೆಮನ್ನು, ಸ್ವಲ್ಪ ಲೆಮನ್ನು ಟೇಸ್ಟ್ ಇರುತ್ತೆ ನೋಡ್ರಿ. ಹಾಗಾಗಿ ಯಾಕಂದರೆ ಕೆಲವೊಂದು ಸರ್ತಿ ಮಾವಿನ ಹಣ್ಣಿನ ಸೀಸನ್ ಇರೋಲ್ಲ, ಈಗಿನ ಮಾವಿನ ಹಣ್ಣು ಸಿಕ್ಕಿದೆ, ಒಂದೊಂದು ಟೈಮ್ ಸೀಸನ್ ಇರೋಲ್ಲ. ಆ ಟೈಮ್ನಲ್ಲಿ ಈ ಥರ ನಾವು ಲೆಮನ್ ಹಾಕೊಂಡು ಮಾಡ್ಬೋದು. ಇದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ನೋಡ್ಬೋದು ನಮ್ಮದು ಆಲೂಗಡ್ಡೆ ಈ ಥರ ಚೆನ್ನಾಗಿ ಇದು ಹಾರುತ್ತೆ. ಒಂಚೂರು ಮಿಕ್ಸ್ ಮಾಡಿದ್ಮೇಲೆ ಈ ಥರ ಕೆಳಗೆ ಮೇಲೆ ಮಾಡಿಕೊಡ್ರಿ, ಅಂದರೆ ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ಇದೇನು ನಾವು ಎಣ್ಣೆಯಲ್ಲೇನು ಕರಿಯೋದಿಲ್ಲ, ಕೋಟಿಂಗ್ ಮಾಡಿ ಒಂದು ಒಗ್ಗರಣೆ ಹಾಕಿದ್ರೆ ಬೇಗ ಒಂದು ಆಗುವಂಥದ್ದು ಸಾಯಂಕಾಲ ಸ್ನ್ಯಾಕ್ಸ್. ಇದು ಈ ಥರ ಫುಲ್ಲು ಕೋಟಿಂಗ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡ್ಬೋದು ರೀ, ನಮ್ಮದು ಆಲೂಗಡ್ಡೆ ಈ ಥರ ನಾವು ಎಲ್ಲವನ್ನು ಚೆನ್ನಾಗಿ ಕೋಟಿಂಗು ಮಾಡ್ಕೊಂಡಾಗಿದೆ. ಇವಾಗ ನಾನು ಇಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ರೀ. ಇದಕ್ಕೆ ಒಂಚೂರು ಒಗ್ಗರಣೆ ಮಾಡಿ ಹಾಕೋಣ. ಈಗ ನಾವು ಲಾಸ್ಟಿಗೆ ಇದಕ್ಕೆ ಒಂಚೂರು ಆಯಿಲನ್ನು ಹಾಕಿ ಇನ್ನೊಂದು ರೌಂಡು ಕೋಟಿಂಗ್ ಮಾಡ್ಕೊಂಡು, ಅಂದರೆ ಇದು ಸ್ವಲ್ಪ ಆಯಿಲ್ ಹಿಡ್ಕೋತದ್ರೆ ನಾವು ಫ್ರೈ ಮಾಡಬೇಕಾದ್ರೆ ಅದು ಹಿಟ್ಟೆಲ್ಲ ಹೊರಗಡೆ ಬರೋದಿಲ್ಲ ರೀ. ಹಾಗಾಗಿ ಇದನ್ನು ಈ ಥರ ನಾವು ಫಸ್ಟಿಗೆ ಕೋಟಿಂಗ್ ಮಾಡಿದ್ದೆ ನೋಡಿರಿ, ಅದು ಸ್ವಲ್ಪ ಹಿಟ್ಟು ಕೂಡ್ಕೋಬೇಕಂಥೇಳಿ ಆ ಥರ ನಾನು ಬಿಟ್ಟಿದ್ದೆ. ಇವಾಗ ಈ ಥರ ನಾವು ಕೋಟಿಂಗ್ ಮಾಡ್ಕೊಂಡೇವೆ ನೋಡಿರಿ. ನಮ್ಮದು ಆಲೂಗಡ್ಡೆ ಎಲ್ಲ ಫುಲ್ಲು ಕೋಟಿಂಗ್ ಆಗಿದೆ ಆಯಿಲು. ಈಗ ನೋಡ್ಬೋದು ನಮ್ಮದು ಬಿಸಿ ಆಗಿದೆ ಸ್ವಲ್ಪ. ಇವಾಗ ನಾನು ಆಯಿಲು 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ರೀ. ಸ್ವಲ್ಪ ಬಿಸಿ ಆಗ್ತಾಯಿದ್ದಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ. ಈಗ ನೋಡ್ಬೋದು ರೀ, ನಮ್ಮದು ಉದ್ದಿನಬೇಳೆ ಸಾಸಿವೆ ಸ್ವಲ್ಪ ಸಿಡಿತಾ ಇದೆ. ಈ ಟೈಮ್ನಲ್ಲೇ ನೋಡಿರಿ ಸ್ವಲ್ಪ
ಕರಿಬೇವು ಸೊಪ್ಪನ್ನು ಹಾಕೋಣ. ಚೂರು ಉದ್ದಿನಬೇಳೆ ಸ್ವಲ್ಪ ಇದು ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಬೇಕು. ಈಗ ನಮ್ಮದು ಗೋಲ್ಡನ್ ಬ್ರೌನ್ ಆಗಿದೆ. ನಾವು ಇದನ್ನು ಕಲಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ನಾವು ಮಿಕ್ಸ್ ಮಾಡೋಣ್ರಿ. ಇದು ಸ್ವಲ್ಪ ಆಯಿಲ್ ಒಳಗೆ 1-2 ನಿಮಿಷಗಳ ಕಾಲ ನೀವು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಚೂರು ಎಲ್ಲ ಬಿಸಿ ಆಗುತ್ತೆ. ಈಗ ನೋಡ್ಬೋದು ರೀ, ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಇದಕ್ಕೆ ಇವಾಗ ನಾನು ಒಂದು ಸಣ್ಣ 4 ಈರುಳ್ಳಿ, ನೀವು ಇದು ಮಾಮೂಲಿ ಯೂಸ್ ಮಾಡ್ತೀರಲ್ಲ ಅದನ್ನು ಸಹ ಯೂಸ್ ಮಾಡ್ಬೋದು. 3 ಹಸಿಮೆಣಸಿನ್ಕಾಯಿ, ಹುಳಿ ಇರ್ತದೆ ನೋಡ್ರಿ, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಇದಕ್ಕೆ ಒಂಚೂರು ಕಾಯಿ ತುರಿಯನ್ನು ಹಾಕೋಬೇಕು. ಇದು ಕಲ್ಲಲ್ಲಿ ಅರೆದ್ರೆ ತುಂಬ ಟೇಸ್ಟ್ ಬರುತ್ತೆ ರೀ. ಇವಾಗ ಇದಕ್ಕೆ ನಾನು ಇಟ್ಕೊಂಡಿರೋವಂಥ ನೋಡ್ರಿ ಮಾವಿನಕಾಯಿ ಹಣ್ಣದು, ಇದು ಕಾಯಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಮಿಕ್ಸಿಗೆ ಹಾಕೊಳ್ಳೋಣ್ರಿ. ಈಗ ನೋಡ್ಬೋದು ನೀವು ನಮ್ಮದಿದು ಈ ಥರ ಆಗಿದೆ ರೀ. ಈಗ ನೋಡ್ಬೋದು ನಮ್ಮದು ಆಲೂಗಡ್ಡೆನೂ ರೆಡಿ ಆಗಿದೆ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ ರೀ. ನೋಡಿದ್ರಲ್ಲ ನಮ್ಮದು ಆಲೂ ರೋಸ್ಟೂ ರೆಡಿ ಆಗಿದೆ. ಈ ಕಡೆ ಮಾವಿನಕಾಯಿ ಗೊಜ್ಜು ರೆಡಿ ಆಗಿದೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ಇದು ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.